ಬಸವಣ್ಣನವರು ಕೊಟ್ಟಂತಹ ಲಿಂಗವನ್ನು ಅವರು ಧಾರಣೆ ಮಾಡಿಕೊಂಡು ಆ ಲಿಂಗ ಪೂಜೆಯಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಇದು ಏನು ಇಷ್ಟಲಿಂಗದ ಮಹಿಮೆ, ಹೆಸರಿಡಬಾರದ ಘನತರ ಲಿಂಗವ, ಹೆಸರು ಇಡ್ಲಿಕ್ಕಾಗೋದಿಲ್ಲ ಈ ಘನತರದ ಲಿಂಗ. ಇದು ಈ ಬ್ರಹ್ಮಾಂಡವನ್ನು ಹೇಗೆ ಬಸವಣ್ಣನವರು ಒಂದು ಕುರುಹಾಗಿ ತಂದು ನಮ್ಮ ಕೈ ಮೇಲೆ ಕೊಟ್ಟರು, ಇದಕ್ಕೆ ಹೆಸರಿಡೋದಾದರೂ ಹೇಗೆ? ಈ ನಿರಾಕಾರ ಬ್ರಹ್ಮಾಂಡವನ್ನು ಸಾಕಾರ ರೂಪಕ್ಕೆ ತಂದಿದ್ದಾರೆ. ಈ ನಿರಾಕಾರ ಬ್ರಹ್ಮಾಂಡವನ್ನು ಸಾಕಾರ ರೂಪಕ್ಕೆ ತಂದು ಅದಕ್ಕೆ ಇಷ್ಟಲಿಂಗ ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಅದು ಹೆಂಗೆ ಹೊಳಿತವ್ರಿಗೆ, ಹೆಂಗೆ ಬಂತು ಅವರಿಗೆ ಈ ಘನವನ್ನು, ಈ ಘನ ಚೈತನ್ಯವನ್ನು, ಈ ವಿಶ್ವರೂಪವನ್ನು ಹೇಗೆ ಅವರು ನಮಗೆ ತಂದು ಕೊಟ್ಟಿದ್ದಾರೆ. ಇದು ನಮ್ಮ ಮನಸ್ಸಿಗಾಗಲಿ ನಮ್ಮ ಬುದ್ಧಿಗಾಗಲಿ ನಿಲುಕೋದಕ್ಕೆ ಸಾಧ್ಯವಿಲ್ಲ. ಲಿಂಗ ಎನ್ನುವಂಥ ವಾಕ್ಯಕ್ಕೆ ಜೋಡಿಸಿದ್ದಾರೆ, ಅದು ಇಷ್ಟಲಿಂಗ ಅಂತಕ್ಕಂಥ ಲಿಂಗಕ್ಕೆ ಜೋಡಿಸಿದ್ದಾರೆ. ಅದು ಹೆಂಗೆ ಅಂತಂದರೆ ಈ ಅತೇಂದ್ರಿಯಗಳಿಗೆ ನಿಲುಕದೇ ಇರತಕ್ಕಂಥದ್ದು. ಇದರಿಂದ ಚಿತ್ತ ಶುದ್ಧವಾಗಿತ್ತು, ಮನ ಶುದ್ಧವಾಗಿತ್ತು. ಈ ಮಾಯೆ, ನಮಗೆ ಸುತ್ತುಕೊಂಡಿದ್ದಂತಹ ಮಾಯೆ ದೂರವಾಯಿತು. ಸುತ್ತಿರ್ಪ ಮಾಯೆ ಈ ಪ್ರಪಂಚವ ಬಿಡಿಸಿದ ಬಸವಣ್ಣ. ನಾವು ಏನೇನೋ ಈ ಮಾಯಾ ಪ್ರಪಂಚಕ್ಕೆ ತಗಲಾಕೊಂಡ್ಬಿಟ್ಟಿದ್ವಿ. ಆ ಮಾಯಾ ಪ್ರಪಂಚದಿಂದ ಬಸವಣ್ಣ ನಮ್ಮನ್ನು ಬಿಡಿಸ್ಬಿಟ್ಟ. ಏನು ಮಾಯೆ? ನಾವೇನೇನೋ ತಿಳ್ಕೊಂಡಿದ್ವಿ, ಅದು ದೇವರು, ಇದು ದೇವರು, ಹೀಗೆ ದೇವರು, ಆ ದೇವರು, ಬರೀ ಕಲ್ಪಿತ ದೇವರುಗಳಿಗೆ. ನೋಡಿ, ನಾವು ಎಂಥ ದಾಸರು ಅಂತಂತಂದರೆ, ಯಾವುದೋ ಒಂದು ಜನಾಂಗ ಅಥವಾ ಯಾವುದೋ ಒಂದು ವರ್ಗ ನಮಗೆ ಸೃಷ್ಟಿ ಮಾಡಿಕೊಟ್ಟಂತಹ ದೇವ್ರುಗಳನ್ನೇ ನಾವು ದೇವ್ರುಗಳು ಅಂತ ನಂಬಿಕೊಂಡು ಅವರಿಗೆ ಅಡಿಯಾಳ ಹಾಗೆ ನಾವು ಆ ಸೃಷ್ಟಿಕರ್ತನನ್ನು, ಯಾರು ಪರಾತ್ಪರ ವಸ್ತು ಈ ಜಗತ್ತನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ದ, ಅಥವಾ ಈ ಜಗತ್ತಲ್ಲಿರ್ತಕ್ಕಂಥ ಅಣುಗಳನ್ನೆಲ್ಲವನ್ನು ಸೃಷ್ಟಿ ಮಾಡ್ದ, ಅವನು ನೆನ್ನೆನೂ ಇದ್ದಾನೆ, ಇವತ್ತು ಇದ್ದಾನೆ, ನಾಳೆನೂ ಇರ್ತಾನೆ. ಅವನು ಸ್ವಯಂಭೂ, ಅವನು ಸತ್ಯ, ಅವನು ನಿತ್ಯ, ಅವನು ನಿರಂತರ, ಅವನು ಇಲ್ಲಿ ಶಾಶ್ವತ. ನಾವೆಲ್ಲ ಇವತ್ತಿದ್ದೇವೆ, ಈಗ ಗೊತ್ತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಇರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಎಲ್ಲ ಜೀವಗಳ ಹಿಡಿತವು ಆ ಪರಮಾತ್ಮನ ಕೈನಲ್ಲಿದೆ. ನಮ್ಮ ಎಲ್ಲ ಜೀವಗಳ ಹಿಡಿತವನ್ನು, ನಮ್ಮ ಉಸಿರನ್ನು ಸಹ ಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಆ ಸೃಷ್ಟಿಕರ್ತ, ಅವನನ್ನು ನಾವು ಒಪ್ಪಿಕೊಂಡ್ರೆ ಸಾರ್ಥಕ ಆಗುತ್ತೆ. ಆ ಸೃಷ್ಟಿಕರ್ತನನ್ನು ಒಪ್ಪಿಕೊಂಡ್ರೆ, ಅಥವಾ ನಿಮ್ಮೆಲ್ಲರ ಆತ್ಮಗಳ ತಂದೆಯಾಗಿರ್ತಕ್ಕಂಥ ಆ ಪರಮಾತ್ಮನನ್ನು ನಾವು ಒಪ್ಪಿಕೊಂಡ್ರೆ ಅದು ಒಂದು ಸಾರ್ಥಕ. ನಾವು ಜಗತ್ ಸೃಷ್ಟಿಕರ್ತನನ್ನು ನಾವು ನೆನೆಸ್ಕೊಂಡಂಗಾಗುತ್ತೆ. ಅದನ್ನು ಬಿಟ್ಟು ಯಾವುದೋ ಒಂದು ಉನ್ನತ ವರ್ಗ ಅಥವಾ ಯಾವುದೋ ಒಂದು ಸೀಮಿತವಾದಂತಹ ಒಂದು ಶಾಹಿ, ಪುರೋಹಿತ ಶಾಹಿ ಅಂತಲೇ ಹೇಳುವ, ಇಂತಹ ಒಂದು ಪುರೋಹಿತ ಶಾಹಿಗಳು ಅವರು ಕಲ್ಪನೆಯಲ್ಲಿ ಕೊಟ್ಟಂತಹ ದೇವರುಗಳೇ ಶ್ರೇಷ್ಠ ಅಂತ ತಿಳ್ಕೊಂಡು ಆ ಮಾಯಾಜಾಲಕ್ಕೆ ನಾವು ಸಿಲುಕಿ ಅವನ್ನೇ ಪೂಜೆ ಮಾಡಿ ನಮ್ಮ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡು, ನಮಗೆ ಭಕ್ತಿನೇ ಇಲ್ಲ, ಮೊದಲು ಇದ್ದಂಥ ಸ್ವಲ್ಪ ಭಕ್ತಿನೇ ನೂರಾರು ದೇವರುಗಳಿಗೆ ಅರ್ಪಿಸಿ ಅದನ್ನು ಬರಿದು ಮಾಡಿಕೊಂಡು ಕೊನೆಗೆ ಯಾರು ನಿಜವಾದಂಥ ಪರಮಾತ್ಮ ಸೃಷ್ಟಿಕರ್ತ ಅನ್ನೋದನ್ನು ತಿಳ್ಕೊಳ್ಳದಲೇನೇ ಆ ಮಾಯಾ ಜಗತ್ತಲ್ಲಿ ತಗಲಾಕೊಂಡ್ಬಿಟ್ಟಿದ್ವಲ್ಲ, ಆ ಮಾಯೆಯನ್ನು ಹರಿದು ನಾವು ಈಚೆ ಬಂದ್ವಿ. ನಾವು ಈಚೆ ಬಂದು ಇವಾಗ ಹೆಂಗಾಗಿದ್ದೀವಿ ಅಂತಂದರೆ, ನಮ್ಮನ್ನು ಬಸವಣ್ಣ ಚಿತ್ತ ಶುದ್ಧನ ಮಾಡಿದ. ಬಸವಣ್ಣ ನಮ್ಮನ್ನು ಏನು ಮಾಡ್ದ? ಚಿತ್ತ ಶುದ್ಧನ ಮಾಡ್ದ. ಈಗ ನನ್ನ ಚಿತ್ತು ನನ್ನ ಎಲ್ಲ ಅವಗುಣಗಳನ್ನು ಕಳ್ಕೊಳ್ತು, ನಾನು ಶುದ್ಧನಾಗಿದ್ದೇನೆ. ನನ್ನ ಮಲತ್ರಯಗಳನ್ನು ಹರಿದ. ಮಲತ್ರಯಗಳು ಅಂತಂದಾಗ ಮನುಷ್ಯನಿಗೆ ಸೂಕ್ಷ್ಮ, ಸ್ಥೂಲ ಮತ್ತು ಕಾರಣ ಅಂತಕ್ಕಂಥ 3 ಶರೀರಗಳಿದ್ದಾವೆ. ಆ 3 ಶರೀರಗಳಲ್ಲಿ ನಮಗೆ ಆ 3 ಶರೀರಗಳಿಗೆ ವಾತ, ಪಿತ್ತ, ಕಫ ಅಂತಕ್ಕಂಥ 3 ವ್ಯಾಧಿಗಳು ಇದ್ದಾವೆ. ಅದೇ ರೀತಿ ನಮ್ಮ ಆತ್ಮನಿಗೂ ಕೂಡ 3 ಮಲಗಳಿದ್ದಾವೆ, ಅಂತಂದರೆ ದೋಷಗಳಿದ್ದಾವೆ. ಅದು ಕಾರ್ಮಿಕ ಮಲ,
ಅಣವಮಲ ಮತ್ತು ಮಾಯಾಮಲ. ಈ 3 ಮಲಗಳು ಅಂದರೆ ದೋಷಗಳು ನಮ್ಮ ಆತ್ಮಕ್ಕೆ ಇರ್ತವೆ. ಅಂದರೆ ನಾವೇ ಆತ್ಮ, ನಾವು ಶರೀರ ಅಲ್ಲ, ನಾವೇ ಆತ್ಮ. ಈ ಶರೀರಕ್ಕೂ ಕೂಡ ರೋಗಾದಿಗಳಿದ್ದಾವೆ, ಈ ಶರೀರಕ್ಕೂ ಕೂಡ ಅವಗುಣಗಳಿದ್ದಾವೆ. ಇವನ್ನು ನಾವು ಶುದ್ಧಿ ಮಾಡಿಕೊಳ್ಬೇಕು. ಜೊತೆಗೆ ಆತ್ಮಸ್ವರೂಪಿಗಳಾಗಿರ್ತಕ್ಕಂಥ ನಾವು ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಮಾಯಾಮಲ, ಕಾರ್ಮಿಕ ಮಲ ಮತ್ತು ಅಣವಮಲ, ಈ 3 ಮಲಗಳನ್ನು ನಾವು ಕಳ್ಕೊಳ್ಬೇಕು ಅಂತಂತಂದರೆ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು, ಇಷ್ಟಲಿಂಗ ಯೋಗವನ್ನು ನಾವು ಮಾಡಬೇಕು, ವಚನ ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡಬೇಕು. ಈ ರೀತಿ ನಾವು ನವಚಕ್ರಗಳ ಧ್ಯಾನದ ಮೇಲೆ ಪ್ರತಿದಿನ ಈ ಲಿಂಗಾಂಗ ಯೋಗ, ತ್ರಾಟಕ ಯೋಗ ಅಥವಾ ಶಿವಯೋಗ ಅಂತ ನಾವೇನು ಕರಿತೀವಿ, ಆ ಶಿವಯೋಗದ ಮೇಲೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಪ್ರತಿದಿನ ಪ್ರತಿನಿತ್ಯ ನಮಗೆ ಸಾಧ್ಯವಾದಷ್ಟು ಸಮಯವನ್ನು ಬಿಡು ಮಾಡಿಕೊಂಡು ಲಿಂಗಾಂಗ ಯೋಗವನ್ನು ನಾವು ಮಾಡಿದ್ದೇ ಆದರೆ ನಮಗೆ ಅಂಟುಕೊಂಡಿರ್ತಕ್ಕಂಥ ಈ ಮಲಗಳು, ಈ ದೇಹಕ್ಕೆ ಅಂಟ್ಕೊಂಡಿರ್ತಕ್ಕಂಥ ವಾತ ಪಿತ್ತ ಕಫ ಅಂತಕ್ಕಂಥ 3 ಮಲಗಳು ಮತ್ತು ನಮ್ಮ ಆತ್ಮಕ್ಕೆ ಅಂಟ್ಕೊಂಡಿರ್ತಕ್ಕಂತಹ 3 ಮಲಗಳು ಎಲ್ಲವೂ ಸಹ ಸಂಪೂರ್ಣವಾಗಿ ನಾಶ ಆಗ್ತವೆ. ಇದಕ್ಕೆಲ್ಲ ದಾರಿ ಮಾಡಿಕೊಟ್ಟವ್ರು ಯಾರಪ್ಪ ಅಂತಂದರೆ ಬಸವಣ್ಣನವರು. ಈ ಎಲ್ಲ ಮಲಗಳಿಂದ ಮುಕ್ತನ ಮಾಡಿದ ಗುರು ಬಸವಣ್ಣ ಅಂತ ಹೇಳಿ ಇಲ್ಲಿ ವಚನಕಾರರು ಹೇಳ್ತಾರೆ. ಈ ಜೊತೆಗೆ ನಮ್ಮನ್ನು ಈ ಧರೆಗೆ ತಂದಿದ್ದಕ್ಕೂ ಕೂಡ, ನಾವು ಬಂದಿದ್ದಕ್ಕೂ ಕೂಡ ಈ ಬಸವಣ್ಣನವರಿಂದ ಸಾರ್ಥಕ ಆಯ್ತಪ್ಪ. ಈ ಬಸವಣ್ಣವರು ನಮಗೆ ಇಷ್ಟಲಿಂಗ ಕೊಟ್ಟಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಅಯ್ಯ, ನಿಮ್ಮ ಶರಣ ಬಸವಣ್ಣನಿಂದ ಲಿಂಗವ ಕಂಡು, ನಿಮ್ಮ ಶರಣ ಬಸವಣ್ಣನಿಂದ ಲಿಂಗವ ಕಂಡು ಒಳಗೆ ಬೈಜಿಟ್ಟುಕೊಂಡೆನಯ್ಯ. ಅಯ್ಯ, ನಿಮ್ಮ ಶರಣರ ಬಸವಣ್ಣನಿಂದ ಲಿಂಗವ ಆಸಿ ಒದಿದುಕೊಂಡು ನಾನು ಖುಷಿ ಬಿದ್ದೆನಯ್ಯ. ಅಯ್ಯ, ನಿಮ್ಮ ಶರಣ ಬಸವಣ್ಣನಿಂದ ನಿರವಯವಾದೆನಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಎಲ್ಲ ಆ ಬಸವಣ್ಣನವರು ಆ ಲಿಂಗವನ್ನು ಕೊಟ್ಟಿದ್ದರಿಂದ, ಲಿಂಗಾಂಗ ಯೋಗವನ್ನು ನಮಗೆ ಕಲಿಸ್ಕೊಟ್ಟಿದ್ದರಿಂದ ನಮ್ಮ ಸ್ವಯಂ ರೂಪವನ್ನು ನಾವು ತಿಳ್ಕೊಂಡ್ವಿ.